ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 26, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಒಂದು ಫ್ರೀ ವರ್ಕ್ಶಾಪನ್ನು ಆಯೋಜಿಸ್ತಾ ಇದೆ. ಈ ಒಂದು ಫ್ರೀ ವರ್ಕ್ಶಾಪ್ನ ಮುಖ್ಯ ಉದ್ದೇಶ ಅಕ್ಟೋಬರ್ 10ರಂದು ಪ್ರಿಲಿಮ್ಸ್ ಎಕ್ಸಾಮ್ ನಿಗದಿಯಾಗಿದೆ ಆ್ಯಂಡ್ ಅದಕ್ಕೋಸ್ಕರ ತಾವೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅನ್ನುವಂಥದ್ದು ಗೊತ್ತಿರುವಂತಹ ಮಾಹಿತಿ. ಸೊ ಈ ಒಂದು ಎಕ್ಸಾಮಿನೇಷನ್ನಲ್ಲಿ ಹೇಗೆ ಆ್ಯಕ್ಚುಲಿ ಕ್ವೆಶನ್ಸನ್ನು ಅಪ್ರೋಚ್ ಮಾಡಬೇಕು ಹಾಗೂ ಹೇಗೆ ಕ್ವೆಶನ್ಸ್ ಕೊನೆಯ ಸಂದರ್ಭದಲ್ಲಿ ಈಗ ಎಕ್ಸಾಮ್ಕಿಂತ ಮುಂಚೆ ರಿವಿಷನ್ ಮಾಡಬೇಕು ಆ್ಯಂಡ್ ಯಾವೆಲ್ಲ ಟಾಪಿಕ್ಸ್ಗಳ ಮೇಲೆ ಇಂಪಾರ್ಟೆಂಟಾಗಿ ಫೋಕಸ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ತಮಗೆ ಸಮಗ್ರ ಮಾಹಿತಿಯನ್ನು ಫ್ರೀ ವರ್ಕ್ಶಾಪ್ನಲ್ಲಿ ಕೊಡಲಾಗುತ್ತದೆ. ಈ ಒಂದು ಕಾರ್ಯಕ್ರಮವನ್ನು ಆಗಸ್ಟ್ 28ರಂದು ಸಂಜೆ 4:00 ಲಾ ಎಕ್ಸಲೆನ್ಸ್ IAS ಚಂದ್ರ ಲೇಔಟ್ ಬ್ರಾಂಚ್ನಲ್ಲಿ ಆಯೋಜಿಸಲಾಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ತಯಾರಿಯನ್ನು ನಡೆಸಿದ್ದಾರೋ ಅದನ್ನು ಶೇಪ್ ಅಥವಾ ಟೇಲರ್ ಮಾಡಿಕೊಂಡು ಹೇಗೆ ಕಾನ್ಫಿಡೆನ್ಸಿಂದ ಎಕ್ಸಾಮ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನುವಂತಹ ವಿಷಯಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾರ್ಯಕ್ರಮವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮ ಆಫ್ಲೈನ್ ಆಗಿ ನಡೆಸ್ತಾ ಇರುವಂತಹ ನಿಟ್ಟಿನಲ್ಲಿ ಬಹಳ ಕಡಿಮೆ ಸೀಟ್ಸ್ಗಳು ಇರೋದ್ರಿಂದ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ರಿಜಿಸ್ಟ್ರೇಷನ್ ಕಾರ್ಯಕ್ರಮವನ್ನು ಶುರು ಮಾಡಲಾಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಆಸಕ್ತರಿದ್ದೀರೋ ಇಲ್ಲಿ ಕೊಟ್ಟಿರುವಂತಹ ನಂಬರ್ಸ್ಗಳಿಗೆ ತಾವು ಕಾಲ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬಹುದು ಅಂತ ಹೇಳುತ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ನೋಡೋಣ. ಇಂದಿನ ಮೊದಲನೇ ಆರ್ಟಿಕಲ್, ಕಾಂಗ್ರೆಸ್ ಶುಡ್ ಡೂ ಇಟ್ಸ್ ಹೋಮ್ವರ್ಕ್ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇರುವಂತಹ ಮಾತನ್ನು ಇಲ್ಲಿ ನೋಡ್ತಾ ಇರುವಂಥದ್ದು. ಯಾಕೆ ಈ ಒಂದು ಆರ್ಟಿಕಲ್ ಇವತ್ತು ಮಾತಾಡ್ತಾ ಇದ್ದೀವಿ? ಸರ್ಕಾರ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಗಸ್ಟ್ 23ರಂದು ಚಾಲನೆ ಕೊಟ್ಟಿತ್ತು. ಈ ಒಂದು ಕಾರ್ಯಕ್ರಮದ ವಿರುದ್ಧ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಟೀಕೆಯನ್ನು ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕಾಂಗ್ರೆಸ್ ಒಂದಿಷ್ಟು ಹೋಮ್ವರ್ಕನ್ನು ಮಾಡುವ ಅವಶ್ಯಕತೆ ಇದೆ. ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಡಿಯಲ್ಲಿ ಸರ್ಕಾರ ತನ್ನ ಅಡಿಯಲ್ಲಿ ಇರುವಂತಹ ಪ್ರಾಪರ್ಟೀಸ್ ಅಥವಾ ಅಸೆಟ್ಸ್ಗಳನ್ನು ಮಾರ್ತಾ ಇಲ್ಲ ಹೊರತು ಒಂದಿಷ್ಟು ಅವಧಿಗೆ ಪ್ರೈವೇಟ್ ಪ್ಲೇಯರ್ಸ್ಗೆ ಬಿಟ್ಟು ಕೊಡ್ತಾ ಇದೆ ಅಷ್ಟೇ. ತದನಂತರ ಅದು ಸರ್ಕಾರಕ್ಕೆ ವಾಪಸ್ ಆಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ನಾವು ಮಾತಾಡ್ತಿರುವಂಥದ್ದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಸ್ಕೀಮ್ನ ಬಗ್ಗೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ UPSC ಸಿಲೆಬಸ್ ಹಾಗೂ KPSCಯಲ್ಲೂ ಸಹ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ವೈನ್ ನ್ಯೂಸಿಗೆ ಸಂಬಂಧಿಸಿದಂತೆ ನಾನು ಹಿಂದಿನ ವಿಶ್ಲೇಷಣೆಯನ್ನು ಆಗಲೇ ನಿಮಗೆ ಕೊಟ್ಟಿದ್ದೀನಿ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಒಂದು ಮುಖ್ಯವಾದ ಪದ ನೀವು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅಸೆಟ್ ಮಾನಿಟೈಸೇಷನ್ ಅಂದರೆ ಏನು ಅನ್ನೋಂಥದ್ದು. ಅಸೆಟ್ ಅಂತಂದರೆ ಗವರ್ಮೆಂಟ್ ಅಡಿಯಲ್ಲಿ ಇರುವಂತಹ ಪ್ರಾಪರ್ಟೀಸ್. ಅಸೆಟ್ ಅಂತಂದರೆ ಪ್ರಾಪರ್ಟೀಸ್ ಅಂತ ಕರಿತೀವಿ. ಮಾನಿಟೈಸೇಷನ್ ಅಂತಂದರೆ ಅದನ್ನು ಮಾರಿ ಅಥವಾ ಅದರಿಂದ ಹಣವನ್ನು ಪಡ್ಕೊಳ್ಳುವಂಥದ್ದನ್ನು ಮಾನಿಟೈಸ್ ಅಂತ ಕರಿತೀವಿ. ಸೊ ಯಾವುದು ಎನ್ಕ್ಯಾಶ್ ಮಾಡ್ಕೋತೀವೋ ಅದನ್ನು ಮಾನಿಟೈಸ್. ಸೊ ಇಲ್ಲಿ ಮಾರ್ತಾ ಇಲ್ಲ. ಇಲ್ಲಿ ಇರುವಂತಹ ಸರ್ಕಾರದ ಪ್ರಾಪರ್ಟೀಸ್ ಏನಿದಾವಲ್ಲ ಅವು ಅಂಡರ್ ಯುಟಿಲೈಸ್ ಅಥವಾ ಅಂಡರ್ ಪರ್ಫಾರ್ಮ್ ಮಾಡ್ತಿದ್ದಾವೆ. ಉದಾಹರಣೆಗೆ ಸರ್ಕಾರದ ಅಡಿಯಲ್ಲಿ ಇರುವಂತಹ BEL ಆಗಿರ್ಬೋದು ಅಥವಾ ಕೋಲ್ ಇಂಡಿಯಾ ಲಿಮಿಟೆಡ್ ಆಗಿರ್ಬೋದು, ಹೀಗೆ ಹಲವಾರು ಪಬ್ಲಿಕ್ ಅಸೆಟ್ಗಳು ಏನೆಲ್ಲ ಇದ್ದಾವೆ ಅವುಗಳಿಂದಾಗಿ ಬರ್ತಾ ಇರುವಂತಹ ರೆವಿನ್ಯೂ ಆದಾಯ ಏನಿದೆ ಅದು ಎಷ್ಟು ಬರಬೇಕಿದೆಯೋ ಅದಕ್ಕಿಂತ ಕಡಿಮೆ ಇರುವಂತಹ ನಿಟ್ಟಿನಲ್ಲಿ ಸರ್ಕಾರ ಈ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಸ್ಕೀಮ್ನ ಅಡಿಯಲ್ಲಿ ಒಂದಿಷ್ಟು ಸೆಕ್ಟರ್ಗಳನ್ನು ಅಸೆಟ್ಗಳನ್ನು ಪ್ರೈವೇಟ್ ಪ್ಲೇಯರ್ಸಿಗೆ ಬಿಟ್ಟುಕೊಡುತ್ತದೆ. ಆ ಪ್ರೈವೇಟ್ ಪ್ಲೇಯರ್ಸಿಗೆ ಬಿಟ್ಟುಕೊಟ್ಟ ನಂತರ ಅವರು ಉತ್ತಮವಾದ ಮ್ಯಾನೇಜ್ಮೆಂಟ್ ಹಾಗೂ ಉತ್ತಮವಾದ ಹೊಸ ತಂತ್ರಜ್ಞಾನ ಆಡಳಿತಾತ್ಮಕ ವ್ಯವಸ್ಥೆಯನ್ನು ತಂದುಬಿಟ್ಟು ಪ್ರಾಫಿಟನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಾರೆ ಅನ್ನುವಂಥದ್ದು ನಂಬಿಕೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಏನು ಕರಿತೀವೋ ಇದರ ಅಡಿಯಲ್ಲಿ 6 ಲಕ್ಷ ಕೋಟಿ ರೂಪಾಯಿ ರೇಸ್ ಮಾಡುವಂತಹ ಚಾಲೆಂಜ್ ಹಾಗೂ ಟಾರ್ಗೆಟನ್ನು ಇಟ್ಕೊಂಡಿದೆ ಆ್ಯಂಡ್ ಇದು 2024-25 ನಡೆಯಲಿದೆ. ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪ್ರೋಗ್ರಾಮು ಮುಖ್ಯವಾಗಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ನ ಜೊತೆಯಲ್ಲಿ ಮುಂದೆ ಸಾಗಲಿದೆ ಅನ್ನುವಂಥದ್ದು ಸಹ ನೆನಪಿಟ್ಕೋಬೇಕು. ಸೊ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಏನು? ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅನ್ನುವಂಥದ್ದು 2019 ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸುಮಾರು 100 ಕೋಟಿ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅಸೆಟ್ ಮಾನಿಟೈಸೇಷನ್ನಿಂದ ಬರುವಂತಹ ಹಣವನ್ನು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನಿಗೆ ಉಪಯೋಗಿಸಲಾಗಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಕಾರ್ಯಕ್ರಮವನ್ನು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ನ ಆಧಾರದ ಮೇಲೆ ಅಥವಾ ಆ ಒಂದು ಟ್ರಸ್ಟ್ನ ಅಡಿಯಲ್ಲಿ ಕೆಲಸ ಮುಂಸಾಗಿಸ್ತೇವೆ ಅನ್ನುವಂತಹ ಮಾತು ಸಹ ಇಲ್ಲಿ ಹೇಳ್ತಿರುವಂಥದ್ದು. ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಮುಖ್ಯವಾಗಿ SEBI ರೆಗ್ಯುಲೇಟ್ ಮಾಡುತ್ತದೆ. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ನಲ್ಲಿ ಇಂಡಿವಿಜುವಲ್ಸ್ ಹಣವನ್ನು ಹಾಕಬಹುದು ಅಥವಾ ಈ ಒಂದು ಅಸೆಟ್ಸ್ಗಳಿಂದಾಗಿ ಬರುವಂತಹ ಹಣವನ್ನು ಒಗ್ಗೂಡಿಸಿ ಅದನ್ನು ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಿಗೆ ಇನ್ವೆಸ್ಟ್ ಮಾಡಲಾಗುತ್ತದೆ ಅನ್ನುವಂಥದ್ದು. ಒಟ್ಟಾರೆ ಇದರ ಅಡಿಯಲ್ಲಿ
ರೆವೆನ್ಯೂವನ್ನು ಹೆಚ್ಚಿಸಿ ಇನ್ಫ್ರಾಸ್ಟ್ರಕ್ಚರಿಗೆ ಇನ್ವೆಸ್ಟ್ಮೆಂಟ್ಸನ್ನು ಮುಂದೆ ಮಾಡುವಂಥದ್ದು ಮುಖ್ಯವಾದ ಕಾರ್ಯತಂತ್ರ ಆಗಿರುತ್ತದೆ ಅನ್ನುವಂಥದ್ದು. ಸೊ ಇದರ ಅಡಿಯಲ್ಲಿ ಯಾವುದೇ ಮಾರಾಟಗಳು ಮಾಡೋ ಹಾಗಿಲ್ಲ ಅಥವಾ ಮಾಡೋದು ಇಲ್ಲ. ಇದರ ಅಡಿಯಲ್ಲಿ ಸರ್ಕಾರ ಒಂದಿಷ್ಟು ಸಮಯದವರೆಗೆ ಪ್ರೈವೇಟ್ ಕಂಪನೀಸಿಗೆ ಆ ಒಂದು ಅಸೆಟ್ಗಳನ್ನು ಹೆಚ್ಚಿನ ಪ್ರೊಡಕ್ಟಿವಿಟಿ ಕಡೆಗೆ ಒಯ್ಯುವಂತಹ ನಿಟ್ಟಿನಲ್ಲಿ ಬಿಟ್ಟು ಕೊಡುತ್ತದೆ ಅನ್ನುವಂಥದ್ದು. ಸೊ ಒಟ್ಟು ಇಲ್ಲಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪೈಪ್ಲೈನ್ ಹಾಗೂ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳ ಬಗ್ಗೆ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹುಮುಖ್ಯವಾಗಿ ಗೊತ್ತಿರಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಸೆಂಟರ್ ರೇಸಸ್ ಫೇರ್ ಪ್ರೈಸಸ್ ಫಾರ್ ಶುಗರ್ ಕೇನ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಕೇಂದ್ರ ಸರ್ಕಾರ ಕೃಷಿ ಅದರಲ್ಲೂ ಕಬ್ಬು ಬೆಳೀತಾ ಇರುವಂತಹ ರೈತರಿಗೆ ಒಂದಿಷ್ಟು ಆದಾಯ ಹೆಚ್ಚಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಫೇರ್ ರೆಮ್ಯುನರೇಟಿವ್ ಪ್ರೈಸಸ್ ಅಂತ ಹೇಳಿ ಹಣವನ್ನು ಅಥವಾ MSP ಅಂತ ಹೇಳಿ ನಾವು ಬೇರೆ ಕೃಷಿ ಅಲ್ಲಿ ಬರುವಂತಹ ಬೆಳೆಗಳಿಗೆ ಸಂಬಂಧಿಸಿದಂತೆ ಏನು ಮಾತಾಡ್ತೀವೋ ಅದೇ ರೀತಿಯಲ್ಲಿ ಕಬ್ಬಿಗೆ ಫೇರ್ ರೆಮ್ಯುನರೇಟಿವ್ ಪ್ರೈಸಸ್ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೇಳುತ್ತದೆ ಅಥವಾ ಘೋಷಣೆ ಮಾಡುತ್ತದೆ. ಅದರಲ್ಲಿ 290 ರೂಪಾಯಿ ಪ್ರತಿ ಕ್ವಿಂಟಲಿಗೆ ಇನ್ಮೇಲೆ ಮಾರಲಾಗುತ್ತದೆ. ಅಂದರೆ 5 ರೂಪಾಯಿ ಜಾಸ್ತಿ ಮಾಡಿದೆ. ಹಿಂದೆ ಇದು 285 ಇತ್ತು, ಇವಾಗ 290 ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿ ತಿಳ್ಕೊಬೇಕಾಗಿರುವಂತಹ ವಿಷಯ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 3 ಅಗ್ರಿಕಲ್ಚರಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ UPSCಯಲ್ಲಿ ಅನುಕೂಲವಾಗುತ್ತದೆ ಹಾಗೂ KPSCಯಲ್ಲೂ ಸಹ GS ಪೇಪರ್ 3 ಅಗ್ರಿಕಲ್ಚರಿಗೆ ಸಂಬಂಧಿಸಿದಂತೆ ಇದೊಂದು ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಮುಖ್ಯವಾಗಿ ಹೇಗೆ ಕಬ್ಬಿನ ಬೆಲೆ ಅಥವಾ ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಡಿಸೈಡ್ ಆಗುತ್ತದೆ ಅನ್ನುವಂಥದ್ದು. ಕಬ್ಬಿಗೆ ಸಂಬಂಧಿಸಿದಂತೆ 2 ರೀತಿಯ ಹಣ ಅಥವಾ ಅಮೌಂಟ್ ಡಿಸೈಡ್ ಆಗುತ್ತದೆ. ಮೊದಲನೇದು ಫೇರ್ ರೆಮ್ಯುನರೇಟಿವ್ ಪ್ರೈಸಸ್ ಅಂತ ಹೇಳಿ ಇದು ಕೇಂದ್ರ ಸರ್ಕಾರ ಡಿಸೈಡ್ ಮಾಡುತ್ತೆ ಹಾಗೂ ಸ್ಟೇಟ್ ಅಡ್ವೈಸ್ಡ್ ಪ್ರೈಸಸ್ ಅಂತ ಹೇಳಿ ರಾಜ್ಯ ಸರ್ಕಾರಗಳು, ದೇಶದಲ್ಲಿ ಇರುವಂತಹ ಮುಖ್ಯವಾದ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೋ ಆ ರಾಜ್ಯ ಸರ್ಕಾರಗಳು ಈ ಒಂದು ಸ್ಟೇಟ್ ಅಡ್ವೈಸ್ಡ್ ಪ್ರೈಸಸನ್ನು ಜಾರಿಗೆ ತರ್ತವೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಪಾಯಿಂಟು, ಜನರಲಿ ಫೇರ್ ರೆನ್ಯುಮರೇಟಿವ್ ಪ್ರೈಸಸ್ಗಿಂತಲೂ ಸ್ಟೇಟ್ ಅಡ್ವೈಸ್ಡ್ ಪ್ರೈಸಸ್ಗಳು ಜಾಸ್ತಿ ಇರ್ತವೆ ಅನ್ನುವಂಥದ್ದು ಸಹ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಸೊ ಕೇಂದ್ರ ಸರ್ಕಾರ ಈ ಒಂದು ಫೇರ್ ಆ್ಯಂಡ್ ರೆನ್ಯುಮರೇಟಿವ್ ಪ್ರೈಸಸನ್ನು ಡಿಸೈಡ್ ಮಾಡಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅನ್ನುವಂತಹ ಡಿಪಾರ್ಟ್ಮೆಂಟು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕೆಳಗಡೆ ಕೆಲಸ ಮಾಡುತ್ತದೆ. ಇದೊಂದು ಕೊಡುವಂತಹ ರೆಕಮೆಂಡೇಷನ್ನ ಆಧಾರದ ಮೇಲೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಘೋಷಣೆಯನ್ನು ಮಾಡುತ್ತದೆ ಅನ್ನುವಂಥದ್ದು ಸಹ ನೆನಪಿಟ್ಕೋಬೇಕು. ಸೊ ಇದು ಕೊಡುವಂತಹ ರೆಕಮೆಂಡೇಷನ್ಸ್ ಯಾವುದೇ ರೀತಿಯಾಗಿ ಬೈಂಡಿಂಗ್ ಆಗಿರೋದಿಲ್ಲ. ಸರ್ಕಾರ ಇದನ್ನು ಒಪ್ಕೋಬಹುದು, ಒಪ್ಕೊಳ್ಳದೆ ಇರಬಹುದು, ಎರಡೂ ಸಹ ಡಿಸೈಡ್ ಆಗ್ತವೆ. ಸೊ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ನ ಬಗ್ಗೆಯೂ ಒಂದಿಷ್ಟು ಅರ್ಥೈಸ್ಕೊಳ್ಳೋಣ. ಸೊ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಪ್ರೈಸಸ್ ಆ್ಯಂಡ್ ಕಾಸ್ಟ್ನ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ಒಂದು ಸಂಸ್ಥೆಯನ್ನು ಜನವರಿ 1965ರಲ್ಲಿ ಜಾರಿಗೆ ತರಲಾಯಿತು. ನಾನು ಹೇಳಿದ ಹಾಗೆ ಇದೊಂದು ಸಂಸ್ಥೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ನ ಕೆಳಗಡೆ ಕೆಲಸ ಮಾಡುತ್ತದೆ. ಇದರ ಕೊಡುವಂತಹ ರೆಕಮೆಂಡೇಷನ್ಸ್ ಯಾವುದೇ ರೀತಿಯಲ್ಲಿ ಬೈಂಡಿಂಗ್ ಇರೋದಿಲ್ಲ ಅನ್ನುವಂಥದ್ದು ಸಹ ಬಹುಮುಖ್ಯವಾಗಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆನಪಿಟ್ಕೋಬೇಕು. ಒಟ್ಟಾರೆ ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮ ಯಾವ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗಿದೆ ಅನ್ನುವಂತಹ ವಿಷಯವನ್ನು ನೋಡಿದಾಗ ಇವತ್ತು ದೇಶದಲ್ಲಿ 50 ಮಿಲಿಯನ್ಕಿಂತ ಹೆಚ್ಚಿನ ಜನ ಕಬ್ಬು ಬೆಳೆಗಾರರಾಗಿದ್ದಾರೆ. ಅದರ ಜೊತೆಯಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿನ ಜನ ಕಬ್ಬಿನ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಸಹ ಗೊತ್ತಿರುವಂಥದ್ದು. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಇದರ ಮೇಲೆ ನಿರ್ಭರರಾಗಿರೋದ್ರಿಂದ ಇದರಿಂದಾಗಿ ಬರುವಂತಹ ಆದಾಯವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತಹ ಮಾಹಿತಿ. ಮುಂದಿನ ಆರ್ಟಿಕಲ್, ಕ್ಯಾಂಪೇನ್ ಫಾರ್ 1 ಮಿಲಿಯನ್ ಸೋಕ್ ಪಿಟ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಸ್ವಚ್ಛ ಭಾರತ್ ಮಿಷನ್ನ ಅಡಿಯಲ್ಲಿ 2 ಫೇಸ್ಗಳನ್ನು ನಾವು ನೋಡ್ತಾ ಇರುವಂಥದ್ದು. ಮೊದಲನೇ ಫೇಸ್ನಲ್ಲಿ ದೇಶದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲೂ ಎಲ್ಲ ಮನೆಗಳಲ್ಲೂ ಓಪನ್ ಡೆಫಿಕೇಷನನ್ನು ತೆಗೆದುಹಾಕುವಂಥದ್ದು, ಟಾಯ್ಲೆಟ್ಸ್ಗಳನ್ನು ಕಟ್ಟಿಸಿಬಿಟ್ಟು ಅದನ್ನು ಉಪಯೋಗಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಸಾಗಿಸುವಂಥದ್ದು ಸ್ವಚ್ಛ ಭಾರತ್ ಮಿಷನ್ನ ಫೇಸ್ 1ನಲ್ಲಿ ಕೆಲಸ ನಡೆದಿತ್ತು. ಈಗ ಫೇಸ್ 2ನ ಅಡಿಯಲ್ಲಿ ODF ಪ್ಲಸ್ನ ಬಗ್ಗೆ ಮಾತಾಡ್ತಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಇಲ್ಲಿ ಮುಖ್ಯವಾಗಿ ಕನ್ಸಂಟ್ರೇಷನ್ ಅಥವಾ ಫೋಕಸನ್ನು ಮಾಡ್ತಾ ಇರುವಂಥದ್ದು. ಸೊ 2ನೇ ಫೇಸ್, ಸ್ವಚ್ಛ ಭಾರತ್ನ 2ನೇ ಫೇಸ್ನಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಮಾತಾಡ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಮಾತಾಡ್ತಿರೋದು ಸ್ವಚ್ಛ ಭಾರತ್ ಮಿಷನ್ಗೆ ಸಂಬಂಧಿತವಾಗಿರುವಂತಹ ಮಾಹಿತಿ ಆಗಿರೋದ್ರಿಂದ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇದು GS ಪೇಪರ್ 2ಗೆ ಸಂಬಂಧಿಸಿದಂತೆ UPSC ಮತ್ತು KPSC ಸಿಲೆಬಸ್ಸಲ್ಲೂ GS ಪೇಪರ್ 2ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ.
ಸೊ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಸೋಕ್ ಪಿಟ್ಸ್. ಏನಿದು ಸೋಕ್ ಪಿಟ್ಸು, ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಈಗ ಇಲ್ಲಿ ಸರ್ಕಾರ ಒಂದು ಹೊಸ ಸ್ಕೀಮನ್ನು ಜಾರಿಗೆ ತರ್ತಾ ಇದೆ ODF ಪ್ಲಸ್ನ ಅಡಿಯಲ್ಲಿ. ಇಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರೋದು ಏನಪ್ಪ ಅಂತಂದರೆ ಗ್ರೇ ವಾಟರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಗ್ರೇ ವಾಟರ್ ಅಂದರೆ ಏನು? ಮನೆಗಳಲ್ಲಿ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ತೊಳೆಯೋಕ್ಕೆ, ಸ್ನಾನ ಮಾಡೋಕ್ಕೆ, ಟಾಯ್ಲೆಟಿಗೆ ಹೋಗೋದು ಬಿಟ್ಟು, ಸೊ ಎಲ್ಲಿ ಕೀಟನಾಶಕಗಳು ಅಥವಾ ಕಂಟಾಮಿನೇಷನ್ ಆಗುವಂತಹ ಸಾಧ್ಯತೆಗಳಿರ್ತಾವೋ ಆ ನೀರನ್ನು ಬಿಟ್ಟು ಉಳಿದಂತಹ ನೀರನ್ನು ಫಿಲ್ಟರ್ ಮಾಡಿ ಮತ್ತೆ ಉಪಯೋಗಿಸುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರ್ತವೆ. ಇವತ್ತು ದೇಶದ ಬಹಳಷ್ಟು ಭಾಗಗಳಲ್ಲಿ ಅಥವಾ ಸೆಮಿ ಅರಿಡ್ ಮತ್ತು ಅರಿಡ್ ರೀಜನ್ಗಳಲ್ಲಿ ಮಳೆ ಕಡಿಮೆ ಆಗೋದ್ರಿಂದ ಅಥವಾ ಭೂಕುಸಿತ ಅಥವಾ ವಾಟರ್ ಟೇಬಲ್ ಕಡಿಮೆ ಆಗೋದ್ರಿಂದ ಬೋರ್ಗಳು ಫೇಲ್ ಆಗ್ತವೆ. ಸೊ ನೀರಿನಿಂದಾಗಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ದೇಶದ ಬಹಳಷ್ಟು ಮೂಲೆಗಳಲ್ಲಿ ಜನರು ಪಡೆದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ದಿನಬಳಕೆ ಆಗ್ತಾ ಇರುವಂತಹ ನೀರಿದೆಯೋ ಇದನ್ನು ಸರಿಯಾಗಿ ಬಳಸಿದ್ದಲ್ಲಿ ಆ ಒಂದು ನೀರಿನ ಪೂರೈಕೆಗೆ ಸಂಬಂಧಿಸಿದಂತೆ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಮುಂದಿನ 100 ದಿನಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಮಿಲಿಯನ್ಸ್ ಆಫ್ ಸೋಕ್ ಪಿಟ್ಸ್ಗಳನ್ನು ಕಟ್ಟಿಸೋದ್ರಿಂದ ಜನ ಈ ಗ್ರೇ ವಾಟರ್ ಉಪಯೋಗಿಸಿದಂತಹ ನೀರನ್ನು ಡ್ರೈನೇಜಿಗೆ ಬಿಡದೆ ಸೋಕ್ ಪಿಟ್ಟಿಗೆ ಬಿಟ್ಟಾಗ ಅಲ್ಲಿ ಫಿಲ್ಟರ್ ಆದಂತಹ ನೀರನ್ನು ಮತ್ತೆ ಉಪಯೋಗಿಸುವಂಥದ್ದು ಆಗುತ್ತದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂತಹ ಕಾನ್ಸೆಪ್ಟ್ ಆಗಿರುತ್ತದೆ. ಸೊ ಈ ಒಂದು ಸೋಕ್ ಪಿಟ್ಸ್ಗಳನ್ನು ಕಟ್ಟಿಸುವಂಥದ್ದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಹೇಳ್ತಾ ಇರೋ ಹಾಗೆ ಸುಜಲಾಮ್ ಅನ್ನುವಂತಹ ಒಂದು ಕ್ಯಾಂಪೇನ್ನ ಅಡಿಯಲ್ಲಿ. ಸೊ ಮುಂದಿನ 100 ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಟಾರ್ಗೆಟ್ಸ್ ಅವರವರಿಗೆ ಅನುಕೂಲವಾಗುವಂತೆ ಸೋಕ್ ಪಿಟ್ಸ್ಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಕಟ್ಟಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಕ್ರಮವನ್ನು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಈ ಒಂದು ಕ್ಯಾಂಪೇನನ್ನು ಶುರು ಮಾಡಿದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಸೊ ಯಾವ ರೀತಿಯಲ್ಲಿ ಇದು ಮುಂದಿನ ದಿನಗಳಲ್ಲಿ ನಿಜವಾಗಲೂ ದೇಶದಲ್ಲಿ ಇರುವಂತಹ ವಾಟರ್ ಸ್ಕೇರ್ಸಿಟಿಗೆ ಸಂಬಂಧಿಸಿದಂತಹ ಸಮಸ್ಯೆಯನ್ನು ಪರಿಹರಿಸಲು ಉಪಯೋಗವಾಗುತ್ತದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್, ಇಟ್ಸ್ ಟೈಮ್ ಫಾರ್ ಇಂಡಸ್ಟ್ರಿ 4.0. ಸೊ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ದೇಶದಲ್ಲಿ ಹಾಗೂ ಪ್ರಪಂಚದಲ್ಲಿ ತಂತ್ರಜ್ಞಾನ ಹೆಚ್ಚಾಗ್ತಾ ಇರುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಜನರ ಜೀವನದಲ್ಲಿ ಇದು ಬದಲಾವಣೆ ತಂದಿದೆ. ತಂತ್ರಜ್ಞಾನ ಜಾಸ್ತಿ ಆದ ಹಾಗೆ ನಾವು ಇವತ್ತು ಸೆನ್ಸಾರ್ಸ್ಗಳು ಹಾಗೂ ಕ್ಲೌಡು ಅಥವಾ ಆನ್ಲೈನ್ ಸ್ಟೋರೇಜ್ ಏನು ನೋಡ್ತೀವೋ ಅದು ಮತ್ತು ಬೇರೆ ಬೇರೆಯ ಮೈಕ್ರೋ ಪ್ರೊಸೆಸರ್ಗಳು ತುಂಬ ಚೀಪಾಗಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ತಂತ್ರಜ್ಞಾನದಿಂದಾಗಿ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ MSME, ಭಾರತದಲ್ಲಿ MSMEಯ ಪಾತ್ರ ತುಂಬ ದೊಡ್ಡ ಮಟ್ಟದಲ್ಲಿದೆ. ಅದು ಎಷ್ಟು ಅಂತ ನೋಡೋಣ. ಸೊ ಈ ತಂತ್ರಜ್ಞಾನವನ್ನು MSME ಜೊತೆ ಇಂಟಿಗ್ರೇಟ್ ಮಾಡೋದ್ರಿಂದ, ಒಗ್ಗೂಡಿಸೋದ್ರಿಂದ ಯಾವ ರೀತಿಯಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುತ್ತದೆ. ಅದೇ ರೀತಿಯಲ್ಲಿ KPSCಯಲ್ಲೂ ಸಹ GS ಪೇಪರ್ 3 ಎಕಾನಮಿಗೆ ಈ ಒಂದು ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನ್ಪಿಟ್ಕೋಬೇಕು. ಸೊ ಮೊದಲನೇದಾಗಿ ಇಂಡಸ್ಟ್ರಿ 4.0 ಅಂದರೆ ಏನು ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ಉದಾಹರಣೆಗೆ ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಪನಿಯಿಂದ, ಸಪೋಸ್ ಕಾರ್ ಕಂಪನಿ ಇದೆ, ಕಾರ್ ಕಂಪನಿಯಿಂದ ಅದು ಫಸ್ಟ್ ಮಾರುಕಟ್ಟೆಗೆ ಬರುತ್ತೆ. ಸೊ ಶೋರೂಮಲ್ಲಿ ಅದು ಬಂದ ನಂತರ ತಯಾರಾಗಿ ಅದು ಕಸ್ಟಮರಿಗೆ ಮಾರಲಾಗುತ್ತೆ. ಸೊ ಕಸ್ಟಮರ್ ಅದನ್ನು ಉಪಯೋಗಿಸ್ತಾ ಇರಬೇಕಾದ್ರೆ ಬಹಳಷ್ಟು ಸರಿ ಒಂದಿಷ್ಟು ಸಮಸ್ಯೆಗಳು ಪದೇ ಪದೇ ಉಂಟಾಗ್ತವೆ. ಉದಾಹರಣೆಗೆ ಬ್ರೇಕಿನ ಸಮಸ್ಯೆ ಆಗಿರಬಹುದು, ಅಥವಾ ಆಯಿಲ್ ಫಿಲ್ಟರ್ ಸಮಸ್ಯೆ ಆಗಿರಬಹುದು, ಇಲ್ಲ ಅಂತಂದರೆ ಕ್ಲಚ್ ಪ್ಲೇಟ್ ಸಮಸ್ಯೆ ಆಗಿರಬಹುದು. ಬಟ್ ಇವೆಲ್ಲ ಪದೇ ಪದೇ ಉದ್ಭವವಾದಾಗ ಕಸ್ಟಮರ್ ಆ ಒಂದು ಶೋರೂಮ್ ಮೇಲೆ ತನ್ನ ನಂಬಿಕೆಯನ್ನು ಕಳ್ಕೊತಾನೆ. ಆ್ಯಂಡ್ ಆ ಕಾರಿನ ಬಗ್ಗೆ ಅಪನಂಬಿಕೆ ಆಗಿರಬಹುದು, ಇಲ್ಲಾಂದರೆ ಕ್ವಾಲಿಟಿ ಬಗ್ಗೆ ನೆಗೆಟಿವ್ ಒಪಿನಿಯನ್ ಮಾರ್ಕೆಟಲ್ಲಿ ಸುತ್ತಾಡೋಕ್ಕೆ ಶುರು ಆಗುತ್ತೆ. ಇಲ್ಲಿ ಇಂಡಸ್ಟ್ರಿ 4.0 ಅಲ್ಲಿ ಮಾತಾಡ್ತಾ ಇರುವಂಥದ್ದು ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಕಾರ್ನಲ್ಲಿ ಒಂದು ತಂತ್ರಜ್ಞಾನ ಹಾಕಬೇಕು. ಏನು ಸಮಸ್ಯೆ ನಾವು ಪದೇ ಪದೇ ಕಾಣ್ತಾ ಇದ್ದೀವಲ್ಲ, ಅದಕ್ಕೆ ಸಂಬಂಧಿತ ಮಾಹಿತಿಯನ್ನು ಡೈರೆಕ್ಟಾಗಿ ಕಂಪನಿಗೆ ಫೀಡ್ಬ್ಯಾಕ್ ಅಥವಾ ರಿಪೋರ್ಟ್ ಥರ ಹೋಗಬೇಕು. ಅದನ್ನು ಆಧರಿಸಿ, ಈ ರಿಪೋರ್ಟನ್ನು ಆಧರಿಸಿ ಹೊಸದಾಗಿ ಡೆವಲಪ್ ಆಗ್ತಾ ಇರುವಂತಹ ಕಾರ್ಗಳಲ್ಲಿ ಆಟೋಮೆಟಿಕ್ಕಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಡಿಸೈನನ್ನು ಬದಲಾಯಿಸಿ ಆ ಒಂದು ಸಮಸ್ಯೆ ಮತ್ತೆ ಯಾವತ್ತೂ ಉದ್ಭವವಾಗದೇ ಇರುವಂತಹ ಸಂದರ್ಭವನ್ನು ಸೃಷ್ಟಿಸುವಂಥದ್ದೇ ಇಂಡಸ್ಟ್ರಿ 4.0. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಈ ಇಂಡಸ್ಟ್ರಿ 4.0 ಅನ್ನು ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್, ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ಪಡೆದಿರುವಂತಹ ಈ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳಲ್ಲಿ ಇಂಟಿಗ್ರೇಟ್ ಮಾಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಅನುಕೂಲವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಇವತ್ತು ನೋಡ್ತಾ ಇರುವಂಥದ್ದು.
MSMEಗಳ ಪಾತ್ರ ಅಥವಾ ಮಹತ್ವ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇವತ್ತು ದೇಶದಲ್ಲಿ 95% ಕಾರ್ಖಾನೆಗಳು MSMEಗೆ ಸೇರಿದಂಥದ್ದು. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಸುಮಾರು 45% ಆಗಿರುತ್ತೆ, ಹಾಗೂ 40% ವರ್ಕ್ಫೋರ್ಸ್ MSME ಕ್ಷೇತ್ರದಲ್ಲಿ ಡಿಪೆಂಡೆಂಟ್ ಅಥವಾ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇವನ್ನೆಲ್ಲ ನೋಡಿದಾಗ ದೇಶದ ಬೆನ್ನೆಲುಬು ಅಥವಾ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳು ಕಾಣಿಸ್ಕೊಳ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಎಕನಾಮಿಕ್ ಸರ್ವೆ 2020-21 ರಿಪೋರ್ಟ್ ನೋಡಿದಾಗ 6 ಕೋಟಿ MSMEಗಳು ಸುಮಾರು 11 ಕೋಟಿ ಎಂಪ್ಲಾಯೀಸ್ಗಳನ್ನು ಕೆಲಸಕ್ಕೆ ಇಟ್ಕೊಂಡಿದೆ. ಅದರಲ್ಲೂ ಈ ಒಂದು MSMEಗಳಿಂದ ಸುಮಾರು 30% ನಮ್ಮ ಆರ್ಥಿಕ ವ್ಯವಸ್ಥೆ GDPಗೆ ಕಾಂಟ್ರಿಬ್ಯೂಷನ್ ಆಗ್ತಿರುವಂಥದ್ದು. ಅರ್ಧಕ್ಕಿಂತ ಹೆಚ್ಚು ಎಕ್ಸ್ಪೋರ್ಟ್ ರಫ್ತುಗಳು ಏನು ಆಗ್ತಿದಾವೋ ಅದು MSMEಯಿಂದನೇ ಆಗ್ತಿರೋದು. ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ಇದರಲ್ಲಿ ಬದಲಾವಣೆ ತರುವಂಥದ್ದು ಬಹುಮುಖ್ಯವಾಗಿರುತ್ತದೆ. ಯಾಕಂದರೆ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಪ್ರಪಂಚದ ಮಾರುಕಟ್ಟೆಯಲ್ಲಿ ಬಹಳಷ್ಟು ಕಂಪನಿಗಳು ಇದನ್ನು ಉಪಯೋಗಿಸಲು ಶುರು ಮಾಡಿದಾಗ ಭಾರತ ಹಿಂದೆ ಉಳ್ಕೋಬಾರ್ದು ಅನ್ನುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ. ಬಟ್ ಇದನ್ನು ಇಂಪ್ಲಿಮೆಂಟೇಷನ್ಗೆ ತರಬೇಕು ಅಂದರೆ ಒಂದಿಷ್ಟು ಚಾಲೆಂಜಸ್ಗಳು ಕಾಣ್ತೀವಿ. ಮೊದಲನೇದು, ಈ ಒಂದು ಇಂಡಸ್ಟ್ರಿ 4.0 ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಇರುವಂಥದ್ದು, ಅವೇರ್ನೆಸ್ ಅಥವಾ ಇದರ ಬೆನಿಫಿಟ್ಸ್ ಬಗ್ಗೆ ನಾಲೆಜ್ ಇಲ್ಲದೆ ಇರುವಂಥದ್ದು. ಎರಡನೇ ಹಂತದಲ್ಲಿ ಯಾವುದೇ ಹೊಸ ತಂತ್ರಜ್ಞಾನವನ್ನು ತಗೋಬೇಕು ಅಂತಂದರೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತದೆ. ಅದ್ರ ಬಗ್ಗೆ MSMEಗಳು ಹಿಂದೇಟು ಹಾಕುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಯಾವುದೇ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಬೇಕು ಅಂತಂದರೆ ಆ ಒಂದು ಆರ್ಗನೈಸೇಷನಲ್ಲಿ ಇರುವಂತಹ ಜನರು ಅದನ್ನು ಎಕ್ಸೆಪ್ಟ್ ಮಾಡುವಂತಹ ಜ್ಞಾನವನ್ನು ಅಥವಾ ಓಪನ್ನೆಸ್ಸನ್ನು ಹೊಂದ್ಕೊಂಡಿರಬೇಕು. ಹಾಗೂ ಈ ಒಂದು ಟೆಕ್ನಾಲಜಿ ಮೊದಲನೇದಾಗಿ ಭಾರತದಲ್ಲಿ MSMEಯಲ್ಲಿ ಇಂಟಿಗ್ರೇಟ್ ಆಗಬೇಕಂದ್ರೆ ಭಾರತ ಒಂದಿಷ್ಟು ಮಸೂದೆ ಮತ್ತು ಒಂದಿಷ್ಟು ಆರ್ಥಿಕ ಸಹಾಯವನ್ನು MSMEಗಳಿಗೆ ಮಾಡಿದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಈ ಎಲ್ಲ ಚಾಲೆಂಜಸ್ಗಳನ್ನು ನಾವು ಹೊಡೆದು ನಿಂತಿದ್ದಲ್ಲಿ MSMEಗಳು ಜಾಸ್ತಿ ಕಾಂಪಿಟೇಟಿವ್ ಆಗೋದಲ್ಲದೆ ಇದರಿಂದಾಗಿ ಹೆಚ್ಚಿನ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಉತ್ತಮವಾದ ಪ್ರಾಡಕ್ಟ್ಸ್ಗಳನ್ನು ಕೊಡೋದ್ರಿಂದ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಚ್ಚಿನ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಯಾವ ರೀತಿಯಲ್ಲಿ MSMEಗಳಾಗಿರಬಹುದು, ಸರ್ಕಾರವೂ ಸಹ ಹೇಗೆ ಕ್ರಮಗಳನ್ನು ಕೈಗೊಳ್ಳಲಿದೆ MSMEಗಳ ಜೊತೆಯಲ್ಲಿ ಈ ಒಂದು ಇಂಡಸ್ಟ್ರಿ 4.0ನ ಇಂಟಿಗ್ರೇಟ್ ಮಾಡೋದಕ್ಕೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್ ಹೆಲ್ಪಿಂಗ್ ಆ್ಯಂಡ್ ಹಿಂಡರಿಂಗ್ ಜಸ್ಟಿಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ತಂತ್ರಜ್ಞಾನ ಬೆಳವಣಿಗೆಯಿಂದಾಗಿ ನ್ಯಾಯಕ್ಕೆ ಸಂಬಂಧಿಸಿದಂತಹ ವಿಷಯಗಳಿಗೆ ಒಂದಿಷ್ಟು ಲಾಭವೂ ಆಗ್ತಾ ಇದೆ, ಹಾಗೂ ಇನ್ನೊಂದು ಕಡೆ ಇದು ಹಿಂಡರೂ ಸಹ ಆಗ್ತಾ ಇದೆ, ಅಂದರೆ ಒಂದಿಷ್ಟು ಅಡ್ಗಾಲು ಸಹ ಆಗ್ತಿದೆ ಜಸ್ಟಿಸಿಗೆ ಸಂಬಂಧಿಸಿದಂತೆ ಅನ್ನುವಂಥದ್ದು ಮುಖ್ಯವಾಗಿ ನಾವು ಮಾತಾಡ್ತಿರುವಂಥದ್ದು. ಆ್ಯಂಡ್ ತಂತ್ರಜ್ಞಾನದ ಬಳಕೆ ಕೋರ್ಟ್ಗಳಲ್ಲಿ ಬಹುಮುಖ್ಯವಾಗಿ ಬಂದಿರುವಂಥದ್ದು ಕೋವಿಡ್-19 ನಂತರದಲ್ಲಿ. ಈ ಕೋರ್ಟ್ಸಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ಫೇಸ್ 1 ಕಾರ್ಯಕ್ರಮವನ್ನು 2007ರಲ್ಲೇ ಶುರು ಮಾಡಿತ್ತು. ಬಟ್ ಇದರ ಬಗ್ಗೆ ಯಾವುದೇ ಪ್ರಾಮುಖ್ಯತೆ ಅಥವಾ ಇದರ ಬಗ್ಗೆ ಜಾಸ್ತಿ ಚರ್ಚೆ ಆಗಿರಲಿಲ್ಲ. ಬಟ್ ಇವತ್ತು ಕೋವಿಡ್-19 ಸಂದರ್ಭದಲ್ಲಿ ಬಹಳಷ್ಟು ಕೇಸ್ಗಳು ಪೆಂಡಿಂಗ್ ಆಗಿ ಕೋರ್ಟ್ಗಳು ಮುಚ್ಚಿದಂತಹ ಸಂದರ್ಭದಲ್ಲಿ ಈ ಕೋರ್ಟ್ಗಳಿಗೆ ಸಂಬಂಧಿಸಿದಂತೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ GS ಪೇಪರ್ 2 ಜುಡಿಷರಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ, ಹಾಗೂ KPSC ಸಿಲೆಬಸ್ಸಲ್ಲೂ GS ಪೇಪರ್ 2 ಜುಡಿಷರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ಯಾಕೆ ಅಂತಂದರೆ, ಸರ್ವೋಚ್ಚ ನ್ಯಾಯಾಲಯವು ಫೇಸ್ 3 ಈ ಕೋರ್ಟಿಗೆ ಸಂಬಂಧಿಸಿದಂತೆ ಫೇಸ್ 3 ವಿಷನ್ ಡಾಕ್ಯುಮೆಂಟನ್ನು ಹೊರತಂದಿದೆ. ಸೊ ಈ ವಿಷನ್ ಡಾಕ್ಯುಮೆಂಟನ್ನು ಹೊರತಂದಿರುವಂತಹ ನಿಟ್ಟಿನಲ್ಲಿ ತಂತ್ರಜ್ಞಾನ ಬಳಕೆಯಿಂದಾಗಿ ಎಷ್ಟರ ಮಟ್ಟಿಗೆ ನಿಜವಾಗಲೂ ಭಾರತದಲ್ಲಿ ನ್ಯಾಯವನ್ನು ಅಥವಾ ನ್ಯಾಯದ ಪರದೆಯನ್ನು ಹೆಚ್ಚಿಸುವಂತಹ ಕ್ರಮ ಆಗುತ್ತದೆ ಅನ್ನುವಂಥದ್ದು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿದೆ, ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಕೋವಿಡ್-19 ಸಮಯದಲ್ಲಿ ಕೋವಿನ್ ಪೋರ್ಟಲನ್ನು ಕೇಂದ್ರ ಸರ್ಕಾರ ಶುರು ಮಾಡಿತು. ಈ ಪೋರ್ಟಲ್ನ ಆಧಾರದ ಮೇಲೆ ಜನರಿಗೆ ವ್ಯಾಕ್ಸಿನೇಷನ್ ಕೊಡಲು ಸರ್ಕಾರ ನಿರ್ಧರಿಸಿತ್ತು, ಹಾಗೂ ಮ್ಯಾಂಡೇಟರಿಯೂ ಮಾಡಿತ್ತು. ಯಾರೆಲ್ಲ ಇದರ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೋ ಅವರಿಗಷ್ಟೇ ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂತ. ಬಟ್ ದೇಶದಲ್ಲಿ ಇರುವಂತಹ ಡಿಜಿಟಲ್ ಲಿಟ್ರಸಿಯ ಸಂಖ್ಯೆ ಅಥವಾ ಇಂಟರ್ನೆಟ್ ಹೇಗೆ ಬಳಕೆ ಮಾಡಬೇಕು ಅನ್ನುವಂತಹ ಜ್ಞಾನ ಕಡಿಮೆ ಇರೋದಾಗಿರಬಹುದು, ಅಥವಾ ಡಿಜಿಟಲ್ ಪೆನಿಟ್ರೇಷನ್ ಇವತ್ತು ಇಂಟರ್ನೆಟ್ನ ಬಳಕೆ ಎಷ್ಟರ ಮಟ್ಟಿಗೆ ಗ್ರಾಮೀಣ ಪ್ರದೇಶದಲ್ಲಾಗಿರಬಹುದು ಎಲ್ಲ ಜನರಲ್ಲೂ ಇದು ಇದೆ ಅನ್ನುವಂಥದ್ದು ಎರಡನೇದು. ಮೂರನೇ ಹಂತದಲ್ಲಿ ಜನರ ಹತ್ರ ಇರುವಂತಹ ಆಕ್ಸೆಸಿಬಿಲಿಟಿ ಅಂತಂದರೆ ಎಷ್ಟರ ಮಟ್ಟಿಗೆ ಇಂಟರ್ನೆಟ್ ಕೆಲಸ ಮಾಡುತ್ತದೆ, ಯಾಕಂದರೆ ಒಂದು ಜಾಗದಲ್ಲಿ ಕೆಲಸನೇ ಮಾಡಲ್ಲ. ಸೊ ಈ ಎಲ್ಲ ಸಮಸ್ಯೆಗಳನ್ನು ನೋಡಿದಾಗ ಸರ್ವೋಚ್ಚ ನ್ಯಾಯಾಲಯವು ಏನಿದು ವ್ಯಾಕ್ಸಿನೇಷನ್ಗೆ ಕೋವಿನ್ ಮ್ಯಾಂಡೇಟರಿ ಮಾಡಿದಿರೋ ಇದರಿಂದಾಗಿ ಸಾಮಾನ್ಯ ಜನರ ಜೀವನದ ಮೇಲೆ ಬಹಳ ದೊಡ್ಡ ಮಟ್ಟದ
ಅನಾಹುತ ಮತ್ತು ಅನಾನುಕೂಲವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇದನ್ನು ತೆಗಿಬೇಕು ಅನ್ನುವಂತಹ ನಿರ್ದೇಶನದ ಮೇಲೆ ಕೇಂದ್ರ ಸರ್ಕಾರ ಈ ಒಂದು ಮ್ಯಾಂಡೇಟರಿ ಪ್ರಾವಿಷನನ್ನು ತೆಗೆದುಹಾಕಿತ್ತು. ಹೀಗೆ ನೋಡಿದಾಗ ಇವತ್ತು ನ್ಯಾಯಾಲಯಗಳಲ್ಲಿ ಈ ಕೋರ್ಟ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಥವಾ ಆನ್ಲೈನ್ ಕೋರ್ಟ್ಸ್ಗಳ ಬಗ್ಗೆ. ಹೇಗೆ ಆನ್ಲೈನ್ ಕೋರ್ಟ್ಸ್ಗಳು ಇವತ್ತು ದೇಶದಲ್ಲಿ ಇರುವಂತಹ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ವ್ಯವಸ್ಥೆ ಕೋವಿನ್ ಪೋರ್ಟಲಿಂದನೇ ನಮಗೆ ಗೊತ್ತಾಗಿದೆ. ಇದಲ್ಲದೆ ದೇಶದಲ್ಲಿ ಇರುವಂತಹ ಜಡ್ಜಸ್ಗಳ ಸಂಖ್ಯೆ, ಎಷ್ಟರ ಮಟ್ಟಿಗೆ ವೇಕೆನ್ಸಿ ಇದ್ದಾವೆ, ಹುದ್ದೆಗಳು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಆ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಫ್ಯಾಕ್ಟು ಸಹ ಇಲ್ಲಿ ನೆನಪಿಟ್ಕೋಬೇಕು. ಬಹುಮುಖ್ಯವಾಗಿ ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ 2020 ಬಗ್ಗೆ. ಸೊ ಈ ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ನ ಪ್ರಕಾರ 2018-19ರಲ್ಲಿ ಹೈಕೋರ್ಟ್ಗಳಲ್ಲಿ ಸುಮಾರು 38% ಹುದ್ದೆಗಳು ಖಾಲಿ ಇದ್ವು. ಕೆಳಗಿನ ಕೋರ್ಟ್ಗಳಲ್ಲಿ ನೋಡಿದಾಗ ಸುಮಾರು 22% ಕೋರ್ಟ್ ಕೇಸಸ್ಗಳು ಅಥವಾ ಹುದ್ದೆಗಳು ಖಾಲಿ ಇದ್ವು ಅನ್ನುವಂಥದ್ದು. ಇವೆಲ್ಲವನ್ನು ನೋಡಿದಾಗ ದೇಶದಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಕಡೆ ಹೊಡೆತ ಬೀಳ್ತಾ ಇದೆ, ಇನ್ನೊಂದು ಕಡೆ ಖಾಲಿ ಇರುವಂತಹ ಹುದ್ದೆಗಳು ಇನ್ನೊಂದು ದೊಡ್ಡ ಸಮಸ್ಯೆ. ಸೊ ಜಸ್ಟಿಸನ್ನು ಹೇಗೆ ಪೂರೈಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು 2 ಇಶ್ಯೂಗಳ ಮೇಲೆ ಮುಖ್ಯವಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಮೊದಲನೇದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿಸಿದಂತೆ ಸ್ಕಿಲ್ಡ್ ಮ್ಯಾನ್ ಪವರನ್ನು ಹೈರ್ ಮಾಡುವ ಅವಶ್ಯಕತೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸ್ನ ತೆಗೆದುಹಾಕೋದಕ್ಕೋಸ್ಕರ. ಮತ್ತು ಇವತ್ತು ಭಾರತದ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಅಥವಾ ಅನುಗುಣವಾಗಿ ಅದನ್ನು ಬದಲಾಯಿಸುವ ಅವಶ್ಯಕತೆ ಇದೆ, ಟೇಲರ್ ಮಾಡುವ ಅವಶ್ಯಕತೆ ಇದೆ. ಸೊ ದಟ್ ದೇಶದಲ್ಲಿ ನ್ಯಾಯ ಅನ್ನುವಂಥದ್ದು ಎಲ್ಲರಿಗೂ ಕಾಸ್ಟ್ ಎಫಿಷಿಯೆಂಟ್ ಆಗಬೇಕು, ಹಾಗೂ ಟ್ರಾನ್ಸ್ಪರೆಂಟ್ ಆಗಬೇಕು ಮತ್ತು ಆಕ್ಸೆಸಬಲ್ ಆಗಬೇಕು. ಇವು 3 ಪ್ರಿನ್ಸಿಪಲ್ಸ್ಗಳನ್ನು ಫುಲ್ಫಿಲ್ ಮಾಡಿದಾಗ ಮಾತ್ರ ನಾವು ತಂತ್ರಜ್ಞಾನ ಬಳಸೋದಾಗಿರ್ಬೋದು, ತಂತ್ರಜ್ಞಾನ ಇಲ್ದಂಗೆ ಬಳಸೋದಾಗಿರ್ಬೋದು, ಏನೇ ಮಾಡಿದರೂ ಅದಕ್ಕೆ ಒಂದು ಅರ್ಥ ಇರುತ್ತೆ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಇನ್ಕಮ್ ಆ್ಯಂಡ್ ಕೋಟಾಸ್. ಈ ಒಂದು ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯವು ಹರಿಯಾಣ ಸರ್ಕಾರ ಒಂದು ನೋಟಿಫಿಕೇಷನನ್ನು ಹೊರತಂದಿತ್ತು. ಅಂದರೆ ಉದ್ಯೋಗಕ್ಕೆ ಅನುಸಾರವಾಗಿ ಒಂದು ನೋಟಿಫಿಕೇಷನ್. ಆ ನೋಟಿಫಿಕೇಷನ್ನಲ್ಲಿ OBC ಕ್ಯಾಟಗರಿಗೆ ಸಂಬಂಧಿಸಿದಂತೆ 6 ಲಕ್ಷ ರೂಪಾಯಿಗಳ ಇನ್ಕಮ್ ಲಿಮಿಟನ್ನು ಡಿಫೈನ್ ಮಾಡಿತ್ತು. ಅದಕ್ಕೆ ಸಂಬಂಧಿಸಿದವಾಗಿ ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು, ಹರಿಯಾಣ ಸರ್ಕಾರ ತಂದಿರುವಂತಹ ನೋಟಿಫಿಕೇಷನ್ನಲ್ಲಿ OBCಗಳಿಗೆ ಬರೀ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕವಾದಂತಹ ಪ್ಯಾರಾಮೀಟರ್ನ ಆಧರಿಸಿ OBC ಅಂತ ಕನ್ಸಿಡರ್ ಮಾಡುವಂಥದ್ದು ಸರಿ ಅಲ್ಲ ಅನ್ನುವಂತಹ ಮಾತನ್ನು ಸಂಬಂಧಿಸಿ ನಿನ್ನೆ ನ್ಯೂಸಲ್ಲಿ ನಾವು ನೋಡಿದ್ವಿ. ಏನು ಅದು, ಯಾಕೆ, ಹೇಗೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಉಪಯೋಗವಾಗುತ್ತದೆ, ಹಾಗೂ ಸೋಷಲ್ ಜಸ್ಟಿಸಿಗೂ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದೇ ರೀತಿಯಲ್ಲಿ KPSCಯಲ್ಲೂ ಸಹ GS ಪೇಪರ್ 2 ಪಾಲಿಟಿ ಅಥವಾ ಸೋಷಲ್ ಜಸ್ಟಿಸಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದಾಗಿರುತ್ತದೆ. OBCಗಳ ಬಗ್ಗೆ ಯಾವತ್ತೇ ಮಾತಾಡಿದಾಗಲೂ ನಮಗೆ ನೆನಪಿಗಬೇಕಾಗಿರುವಂತಹ ಒಂದು ಸರ್ವೋಚ್ಚ ನ್ಯಾಯಾಲಯದ ಜಜ್ಮೆಂಟ್ ಯಾವುದಪ್ಪ ಅಂತಂದರೆ ಇಂದಿರಾ ಸಹವಾನಿ ಕೇಸ್. ಸೊ ಇಂದಿರಾ ಸಹವಾನಿ ಕೇಸ್ ಮುಖ್ಯವಾಗಿ 1992ರಲ್ಲಿ ಮಂಡಲ್ ಕಮಿಷನ್ ರಿಪೋರ್ಟನ್ನು VP ಸಿಂಗ್ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮೊರೆ ಹೋಗಿದಂತಹ ಒಂದು ಕೇಸ್ ಅದು. ಸೊ ಆ ಮಂಡಲ್ ಕಮಿಷನ್ ರಿಪೋರ್ಟ್ನ ಆಧಾರದ ಮೇಲೆ ಕೊಟ್ಟಂತಹ ತೀರ್ಪಿನಲ್ಲಿ ಮೊದಲನೇದು 27% ರಿಸರ್ವೇಷನ್ ಏನು ಗೌರ್ಮೆಂಟ್ ಕೊಡಲು ಮುಂದಾಗಿದೆಯೋ ಅದನ್ನು ಸರ್ವೋಚ್ಚ ನ್ಯಾಯಾಲಯವು ಎತ್ತಿ ಹಿಡಿದಿತ್ತು. ಅದರ ಜೊತೆಯಲ್ಲಿ ಕ್ರೀಮಿ ಲೇಯರ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಈ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ನಲ್ಲಿ ಮುಖ್ಯವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮುಂದೆ ಇರುವಂತಹ ಸಮಾಜದಲ್ಲೇ ವ್ಯಕ್ತಿಗಳಿಗೆ ರಿಸರ್ವೇಷನ್ ಸಿಗಬಾರದು ಅನ್ನುವಂಥದ್ದು ಮುಖ್ಯ ಪ್ರಾವಧಾನವಾಗಿತ್ತು. ಸೊ ಇಲ್ಲಿ ಹರಿಯಾಣ ಸರ್ಕಾರ ತಂದಂತಹ ನೋಟಿಫಿಕೇಷನ್ ಯಾಕೆ ತಪ್ಪು ಅಂತಂದರೆ, ಬರೀ ಆರ್ಥಿಕ ವ್ಯವಸ್ಥೆಯ ಮೇಲೆ ಅಥವಾ ಆರ್ಥಿಕ ಆದಾಯದ ಮೇಲೆ OBC ಕ್ಯಾಟಗರಿ ಕೊಡ್ತೀರಾ ಅಂತಂದರೆ ತಪ್ಪು. ಉದಾಹರಣೆಗೆ ಒಂದಿಷ್ಟು ಜನ ಸಂವಿಧಾನಿಕ ಪೋಸ್ಟ್ಗಳನ್ನು ಪಡ್ಕೊಂಡಿರ್ತಾರೆ. ಚೀಫ್ ಎಲೆಕ್ಷನ್ ಕಮಿಷನರ್ಗಳಾಗಿರ್ಬೋದು, ಅಥವಾ CAG ಆಗಿರ್ಬೋದು, UPSC ಚೇರ್ಮನ್ ಆಗಿರಬಹುದು. ಸೊ ಇವರಿಗೆಲ್ಲ ನೀವು ಆರ್ಥಿಕ ಆದಾಯದ ಮೇಲೆ OBC ಕೊಟ್ಬಿಡ್ತೀವಿ ಅಂತಂದರೆ ಒಪ್ಪೋದಿಲ್ಲ ಅನ್ನುವಂಥದ್ದು. ಇದ್ರ ಜೊತೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಗ್ರೂಪ್ 1 ಆಫೀಸರ್ಗಳು, ಅಥವಾ ಬೇರೆ ಬಹಳ ಪ್ರಾಪರ್ಟಿ ಹೊಂದಿರುವಂಥವರು, ಅಥವಾ ಕೃಷಿ ಭೂಮಿಯನ್ನು ಜಾಸ್ತಿ ಪಡ್ಕೊಂಡಿರುವಂಥವರು. ಸೊ ಇವರನ್ನೆಲ್ಲ ಬಿಟ್ಟು, ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ 3 ವರ್ಗಗಳಲ್ಲಿ ಅಡ್ವಾನ್ಸ್ ಆಗಿರುವಂಥದ್ದು ಆ ಒಂದು ಸಮುದಾಯದಲ್ಲಿ ಯಾರೆಲ್ಲ ಮುಂದೆ ಇದ್ದಾರೋ ಅವರಿಗೆ ಬಿಟ್ಟು ಬೇರೆಯವರನ್ನು OBCಗೆ ಕನ್ಸಿಡರ್ ಮಾಡಬೇಕು, ಬರೀ ಆರ್ಥಿಕ ಆದಾಯದ ಮೇಲೆ ಅಲ್ಲ ಅನ್ನುವಂಥದ್ದು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಾಗಿರುವಂಥದ್ದು ತಿಳ್ಕೋಬೇಕಾಗಿದೆ. ಹಾಗೂ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೊದಲನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನಲ್ಲಿ ಗವರ್ಮೆಂಟ್ ಜಾಬ್ಸ್ಗಳಲ್ಲಿ ರಿಸರ್ವೇಷನಿಗೆ ಪ್ರಾವಧಾನ ಮಾಡಲಾಯಿತು.
ತದನಂತರ ಮುಂದೆ ಬಂದಂತಹ ಜಡ್ಜ್ಮೆಂಟ್ಸ್ಗಳ ಪ್ರಕಾರ 50% ರಿಸರ್ವೇಷನ್ನಲ್ಲಿ ಸೀಲಿಂಗ್ ಇಡಲಾಯಿತು. ಅಂದರೆ 50%ಕ್ಕಿಂತ ಮೇಲೆ ಒಟ್ಟು ರಿಸರ್ವೇಷನ್ ಹೋಗಂಗಿಲ್ಲ ಅನ್ನುವಂಥದ್ದು. ಹಾಗೂ ತದನಂತರ ಇಂದಿರಾ ಸಹವಾನಿ ಕೇಸ್ 1992ರಲ್ಲಿ ಮಾಡಿದಂಥದ್ದು ಕ್ರೀಮಿಲೇಯರ್ ಕಾನ್ಸೆಪ್ಟ್ ಬಂತು. ತದನಂತರ ಈಗ ಸದ್ಯಕ್ಕೆ 103ನೇ ಸಂವಿಧಾನದ ತಿದ್ದುಪಡಿಯ ಅಡಿಯಲ್ಲಿ EWS ಎಕನಾಮಿಕಲಿ ಆ್ಯಂಡ್ ವೀಕರ್ ಸೆಕ್ಷನ್ ಕ್ಯಾಟಗರಿಯನ್ನು ತರಲಾಯಿತು. 50% ಲಿಮಿಟನ್ನು ಕ್ರಾಸ್ ಮಾಡಿ 10% ರಿಸರ್ವೇಷನ್ ಇನ್ ಜಾಬ್ಸ್ ಆ್ಯಂಡ್ ಎಜುಕೇಷನ್ನ ಪ್ರಾವಧಾನ ಮಾಡಲಾಯಿತು. ಯಾರೆಲ್ಲ ವೆಲ್ ಟು ಡೂ ಇದ್ದಾರೋ ಅವರಲ್ಲೂ ಆರ್ಥಿಕವಾಗಿ ಹಿಂದಿರುವಂಥವ್ರ ಬಗ್ಗೆ. ಸೊ ಈ ಒಂದು ರಿಸರ್ವೇಷನ್ ಅಥವಾ EWS ಮತ್ತು OBC ಎರಡೂ ರಿಸರ್ವೇಷನ್ ಬೇಕು ಅಂತಂದರೆ 8 ಲಕ್ಷ ರೂಪಾಯಿ ಲಿಮಿಟ್ ಇಡಲಾಗಿದೆ. ಸೊ ಇಲ್ಲಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬ್ಯಾಲೆನ್ಸ್ ಕಾಣಲಿದ್ದೇವೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳ್ಕೊಳ್ಳಲಿದೆ. ಬಟ್ ಇವತ್ತು ಹರಿಯಾಣ ಸರ್ಕಾರ ತಂದಂತಹ ನೋಟಿಫಿಕೇಶನ್ ಮಾತ್ರ ಬರೀ ಆರ್ಥಿಕ ಆದಾಯದ ಮೇಲೆ OBC ಕ್ಯಾಟಗರಿಯನ್ನು ಕೊಡ್ತಾ ಇರುವಂಥದ್ದು ತಪ್ಪು ಅಂತ ಮಾಹಿತಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದನ್ನ ಕೊನೆಯ ಆರ್ಟಿಕಲ್ ನೆಗೋಷಿಯೇಟಿಂಗ್ ದ ನ್ಯೂ ಗ್ಲೋಬಲ್ ಕ್ಲೈಮೇಟ್ ಪಾಲಿಸಿ. ಈ ಒಂದು ಆರ್ಟಿಕಲನ್ನು ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ G7 ರಾಷ್ಟ್ರಗಳು ಒಂದು ಪ್ರಪೋಸಲನ್ನು ಮುಂದಿಟ್ಟಿವೆ. ತಾಪಮಾನದಲ್ಲಿ ಆಗ್ತಾ ಇರುವಂತಹ ಹವಾಮಾನ ಬದಲಾವಣೆಯನ್ನು ತಡೆಹಿಡಿಯುವಂಥದ್ದು ನಿಟ್ಟಿನಲ್ಲಿ ಮುಖ್ಯವಾಗಿ ಕರೆಂಟ್ ಎಮಿಷನ್ಸ್, ಈಗ ಸದ್ಯಕ್ಕೆ ರಾಷ್ಟ್ರಗಳು ಏನೆಲ್ಲ ಗ್ರೀನ್ ಹೌಸ್ ಗ್ಯಾಸಸನ್ನು ಎಮಿಷನ್ ಮಾಡ್ತಾ ಇದ್ದಾವೋ 2050ರಷ್ಟೊತ್ತಿಗೆ ನೆಟ್ ಝೀರೋವನ್ನು ಫುಲ್ಫಿಲ್ ಮಾಡಬೇಕು ಅನ್ನುವಂಥದ್ದು ಡಿಸ್ಕಷನಲ್ಲಿ ಇರುವಂಥದ್ದು. ಇಲ್ಲಿ ನಾವು ಮಾತಾಡ್ತಿರುವಂತಹ ಮುಖ್ಯವಾದ ವಿಷಯ ಹವಾಮಾನ ಬದಲಾವಣೆಯ ಬಗ್ಗೆ ಆಗಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 3 ಎನ್ವೈರ್ಮೆಂಟ್ನಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಅದೇ ರೀತಿಯಲ್ಲಿ KPSSಲ್ಲೂ ಸಹ GS ಪೇಪರ್ 3 ಎನ್ವೈರ್ಮೆಂಟ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಆಗಿರುತ್ತದೆ. ಇವತ್ತು G7 ರಾಷ್ಟ್ರಗಳು ತಂದಂತಹ ಕಾನ್ಸೆಪ್ಟ್ನ ಮುಖ್ಯ ಕಾರಣ ಯುನೈಟೆಡ್ ನೇಷನ್ಸ್ನ ಅಡಿಯಲ್ಲಿ ಇರುವಂತಹ ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ 6ನೇ ಅಸೆಸ್ಮೆಂಟ್ ರಿಪೋರ್ಟನ್ನು ಹೊರತಂದಿತ್ತು. ಅದರ ಅಡಿಯಲ್ಲಿ ಕ್ಲೈಮೇಟ್ ಚೇಂಜ್ ಅಥವಾ ಇವತ್ತು ಏನಾದರೂ ಮಾಡ್ತಾ ಇರುವಂತಹ GHG ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗಳ ಎಮಿಷನ್ ಹೀಗೆ ಕಂಟಿನ್ಯೂ ಆಗಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯಿಂದಾಗಿ ಭೂಮಿಯ ಮೇಲೆ ಆಗುವಂತಹ ಅನಾಹುತಗಳನ್ನು ತಡೆಹಿಡಿಯುವಂಥದ್ದು ಬಹಳ ಡಿಫ್ರೆಂಟ್ ಹಾಗೂ ಅಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಸಿ ಸರ್ಫೇಸ್ ಅಥವಾ ಸಿ ಲೆವೆಲ್ ರೈಸ್, ಸಮುದ್ರ ತಟ್ಟದಲ್ಲಿ ಆಗುವಂತಹ ಬೆಳವಣಿಗೆ ಅಥವಾ ಸಮುದ್ರ ಮಟ್ಟದಲ್ಲಿ ಆಗುವಂತಹ ಬೆಳವಣಿಗೆ, ಮಳೆಯಲ್ಲಿ ಆಗುವಂತಹ ಏರುಪೇರು ಹಾಗೂ ಬಹಳಷ್ಟು ಭಾಗಗಳಲ್ಲಿ ಡ್ರಾಟ್ ಆಗಿರಬಹುದು. ಹೀಗೆ ವಾತಾವರಣದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಇರ್ತವೆ. ಆ್ಯಂಡ್ ಇದನ್ನು ಮತ್ತೆ ನಾವು ಸರಿಪಡಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಸಹ ಹೇಳಿತ್ತು. ಆ ಒಂದು ನಿಟ್ಟಿನಲ್ಲಿ G7 ರಾಷ್ಟ್ರಗಳು ಕರೆಂಟ್ ಎಮಿಷನ್ಸ್, ಸೊ ಕೀವರ್ಡ್ಸ್ ಅನ್ನೋದಕ್ಕೆ ಬಂದಾಗ ಮೊದಲನೇದು ನೆಟ್ ಝೀರೋ ಅಂದರೆ ಏನು ಅಂತ ನೆನ್ಪಿಟ್ಕೋಬೇಕು. ನೆಟ್ ಝೀರೋ ಅಂತಂದರೆ ಒಂದು ರಾಷ್ಟ್ರ ಸಪೋಸ್ 100 ಟನ್ಗಳ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತದೆ, ಕಾರ್ಖಾನೆ, ಇನ್ಫ್ರಾಸ್ಟ್ರಕ್ಚರ್, ಬೇರೆ ಬೇರೆ ಚಟುವಟಿಕೆಗಳಿಂದ ಅನ್ಕೊಳ್ಳೋಣ. ಸೊ ಎಷ್ಟು ಹೊರ ಹೋಗ್ತಾ ಇದೆಯೋ ಅಷ್ಟೇ ಒಳಗೆ ಎಳ್ಕೊಳ್ಳಂಗಿರಬೇಕು. ಈಗ ನಾವು ಏನು ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕ್ತೀವೋ ಗಿಡ ಮರಗಳು ಆ ಕಾರ್ಬನ್ ಡೈಆಕ್ಸೈಡ್ನ ಎಳ್ಕೊಂಡು ಆಕ್ಸಿಜನ್ನ ಬಿಡ್ತಾವಂತ ಗೊತ್ತಿದೆ. ಸೊ ಎಷ್ಟು ನಾವು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತೀವೋ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಗಿಡ ಮರ ತಗೊಳ್ಳಂಗಿರಬೇಕು. ಹಾಗಿದ್ದಾಗ ಮಾತ್ರ ನೆಟ್ ಝೀರೋ ಅಂತ ನಾವು ಕರಿತೀವಿ. ಸೊ ಈ ನೆಟ್ ಝೀರೋ ಅನ್ನೋಂಥದ್ದು ನಿಮ್ಗೆ ನೆನಪಿದ್ರೆ G7 ರಾಷ್ಟ್ರಗಳು ಹೇಳ್ತಾ ಇರುವಂಥದ್ದು ಇವತ್ತು ಏನು ರಾಷ್ಟ್ರಗಳು ಎಮಿಟ್ ಮಾಡ್ತಾ ಇದ್ದಾವೆ ಅದಕ್ಕೆ ಅನುಗುಣವಾಗಿ 2050ರಷ್ಟೊತ್ತಿಗೆ ನೆಟ್ ಝೀರೋ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು. ಬಟ್ ಇಲ್ಲಿ ರಾಷ್ಟ್ರಗಳು ಆಲೋಚನೆ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ವರ್ಲ್ಡ್ ಆ್ಯಾವ್ರೇಜ್ನ ಬಗ್ಗೆ ಮಾತಾಡಿದಾಗ ಇವತ್ತದು 6.55 ಇದೆ. ಎಷ್ಟು ಇದು ಆ್ಯಾವ್ರೇಜ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇರುವಂಥದ್ದು. ಭಾರತ ರಿಲೀಸ್ ಮಾಡ್ತಾ ಇರುವಂತಹ ಆ್ಯಾವ್ರೇಜ್ ತಗೊಂಡಾಗ 1.9 ಸಮಥಿಂಗ್ ಇದೆ. ಅದೇ US, ಆಸ್ಟ್ರೇಲಿಯಾ ಮತ್ತು ಕೆನಡಾ ರಾಷ್ಟ್ರಗಳು ನೋಡಿದಾಗ ಅದು ಈ 6.55ಕ್ಕಿಂತ 2ರಷ್ಟು ಜಾಸ್ತಿ ಇದೆ. ಚೈನಾ ಆವ್ರೇಜ್ 6.4, ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು. ಸೊ ಈ ಆವ್ರೇಜ್ಗಳು ನೋಡಿದಾಗ ತಮಗೆ ಒಂದು ಅರ್ಥ ಆಗುತ್ತೆ, ಡೆವಲಪ್ಡ್ ರಾಷ್ಟ್ರಗಳು ಬಹುಮುಖ್ಯವಾಗಿ ಭೂಮಿಯ ಮೇಲೆ ಇದ್ದಂತಹ ಕಾರ್ಬನ್ ಬಜೆಟ್ ಅಂದರೆ ಏನು, ಇದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಈಗ ನಾವೇನು ಹೇಳ್ತಾ ಇದ್ದೀವಿ, ಪ್ಯಾರಿಸ್ ಕ್ಲೈಮೇಟ್ನ ಅಡಿಯಲ್ಲಿ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗಿಂತಲೂ 1.5 ಡಿಗ್ರಿ ಸೆಲ್ಸಿಯಸ್ಸಿಗೆ ನಾವು ಟೆಂಪರೇಚರನ್ನು ನಿಲ್ಲಿಸಿದಾಗ ಮಾತ್ರ ಹವಾಮಾನ ಬದಲಾವಣೆಯಿಂದ ಆಗುವಂತಹ ಅನಾಹುತವನ್ನು ತಡೆ ಹಿಡಿಯುವಂಥದ್ದು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಈಗ ಈ ಕಾರ್ಬನ್ ಬಜೆಟ್ ಅಂತಂದರೆ ನಾವು ಅತಿ ಹೆಚ್ಚು 400 ಗಿಗಾ ಟನ್ಸ್ಗಳಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಬಹುದು ಎಲ್ಲ ರಾಷ್ಟ್ರಗಳು ಸೇರಿ. ಸೊ ಇದು ಬಜೆಟ್, ಇದಕ್ಕಿಂತ ಜಾಸ್ತಿ ಉಪಯೋಗ ಆಗೋ ಹಾಗಿಲ್ಲ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ.
ಇದು ಏನಾರ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕಲಿ 1.5 ಡಿಗ್ರಿ ಸೆಲ್ಸಿಯಸ್ ಹೋಗ್ಬಿಡುತ್ತೆ. ಸೊ ಇದನ್ನು ನಾವು ಕಾರ್ಬನ್ ಬಜೆಟ್ ಅಂತ ಕರಿತೀವಿ. ಹಾಗೂ ಕಾರ್ಬನ್ ಸ್ಪೇಸ್ ಅಂತ ಹೇಳ್ತೀವಿ. ಇನ್ನೊಂದು ಕಾರ್ಬನ್ ಸ್ಪೇಸ್ ಅಂತಂದರೆ ಎಷ್ಟು ಈ ಕಾರ್ಬನ್ ಬಜೆಟಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ನಾನು ಹಿಂದೆ ಹೇಳಿದೆ, US, ಕೆನಡಾ, ಆಸ್ಟ್ರೇಲಿಯಾ ಇವೆಲ್ಲ ವರ್ಲ್ಡ್ ಆವ್ರೇಜ್ಗಿಂತ 2 ಪಟ್ಟು ಜಾಸ್ತಿ ಇದ್ದಾವೆ ಅಂತ. ಅಂದರೆ ಅತಿ ಹೆಚ್ಚು ಕಾರ್ಬನ್ ಸ್ಪೇಸನ್ನು US, ಆಸ್ಟ್ರೇಲಿಯಾ ಮತ್ತು ಡೆವಲಪ್ಡ್ ರಾಷ್ಟ್ರಗಳು ಉಪಯೋಗಿಸ್ತಾ ಇರುವಂಥದ್ದು. ಭಾರತ ಮತ್ತು ಬೇರೆ ಡೆವಲಪಿಂಗ್ ರಾಷ್ಟ್ರಗಳು ಕಾರ್ಬನ್ ಸ್ಪೇಸನ್ನು ಅತಿ ಕಡಿಮೆ ಉಪಯೋಗಿಸ್ತಾ ಇದ್ದಾವೆ. ಬಟ್ ಇಲ್ಲಿ ಇವೆಲ್ಲ ರಾಷ್ಟ್ರಗಳು ಆಗಲೇ ಕಾರ್ಖಾನೆಗಳನ್ನು, ಇಂಡಸ್ಟ್ರೀಸ್ಗಳನ್ನು ಬೆಳ್ಕೊಂಡು ಮುಂದೆ ಹೋಗಿಬಿಟ್ಟಿದ್ದಾರೆ. ಬಟ್ ಈ ಸಣ್ಣ ರಾಷ್ಟ್ರಗಳು ಮತ್ತು ಬೆಳೀತಾ ಇರುವಂತಹ ರಾಷ್ಟ್ರಗಳು ಇವಾಗ ಅರ್ಬನೈಸ್ ಆಗ್ತಾ ಇರುವಂಥದ್ದು. ಸೊ ಇಲ್ಲಿನ ಜನಸಂಖ್ಯೆಗೆ ಇವತ್ತಿನ ಕರೆಂಟ್ ಎಮಿಷನ್ಸನ್ನು ಕಡಿಮೆ 2050 ಮಾಡಬೇಕು ಅನ್ನುವಂತಹ ಪ್ರಪೋಸಲನ್ನು G7 ಏನಿಟ್ಟಿದೆಯೋ ಇದರಿಂದಾಗಿ ಡೆವಲಪಿಂಗ್ ರಾಷ್ಟ್ರಗಳಿಗೆ ಮೋಸ ಆಗುತ್ತೆ, ಡೆವಲಪ್ಡ್ ರಾಷ್ಟ್ರಗಳಿಗೆ ಅಲ್ಲ ಅನ್ನುವಂಥದ್ದು. ಇದು ಮುಖ್ಯವಾದ ವಿರೋಧ ಮತ್ತು ಭಾರತ ಇದನ್ನು ಹೇಗೆ ನೆಗೋಷಿಯೇಟ್ ಮಾಡಬೇಕು ಅನ್ನುವಂಥದ್ದಕ್ಕೆ ಸಿದ್ಧತೆಯನ್ನು ನಡೆಸುವ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಲೇಖಕರು ಇಲ್ಲಿ ಕೊಡ್ತಾ ಇರುವಂತಹ ರೆಕಮೆಂಡೇಷನ್ಸ್ ಏನಪ್ಪ ಅಂದರೆ, ಹವಾಮಾನ ಬದಲಾವಣೆ ಏನಾಗುತ್ತದೆಯಲ್ಲ ಅದು ಮತ್ತೆ ಇರ್ರಿವರ್ಸಬಲ್, ಮತ್ತೆ ಇದನ್ನು ಸರಿಪಡಿಸೋಕ್ಕೆ ಸಾಧ್ಯವಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ರಾಷ್ಟ್ರಗಳು ಒಂದಾಗಿ ಇಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಅದನ್ನು ಕಾಮನ್ ಕಾಸ್ ಅಂತ ಹೇಳ್ತೀವಿ. ಹಾಗೂ ಒಂದಿಷ್ಟು ರಾಷ್ಟ್ರಗಳು ಈ ಮೊದಲೇ ಬೆಳ್ಕೊಂಡಿದ್ದಾವೆ, ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗಿದ್ದ ಕಾರಣಕ್ಕೆ. ಇವರೆಲ್ಲರೂ ಈ ಬೆಳೀತಾ ಇರುವಂತಹ ರಾಷ್ಟ್ರಗಳಿಗೆ ಒಂದಿಷ್ಟು ಹಂಚಿಕೆಯನ್ನು ಮಾಡಬೇಕು, ಶೇರ್ಡ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕು. ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಹೇಗೆ? ಇನ್ಫ್ರಾಸ್ಟ್ರಕ್ಚರನ್ನು ವಯಬಿಲಿಟಿ ಅಥವಾ ಹೇಗೆ ಮಾಡಿದರೆ ಸರಿಯಾಗುತ್ತದೆ ಅನ್ನುವಂತಹ ಟೆಕ್ನಾಲಜಿ, ಹಣ ಪ್ರಾವಧಾನ ಮಾಡುವಂಥದ್ದು, ಸೋಲಾರ್ ಎನರ್ಜಿಯನ್ನು ಡೆವಲಪ್ ಮಾಡುವಂತಹದ್ದು ಅನುಕೂಲ ಮಾಡಿಕೊಡಬೇಕು. ಯಾಕಂದರೆ ಡೆವಲಪಿಂಗ್ ರಾಷ್ಟ್ರಗಳ ಹತ್ರ ಹಣ, ಟೆಕ್ನಾಲಜಿ ಎರಡೂ ಇರಲ್ಲ. ಕೊಡದೇ ಇದ್ದಾಗ ಇವರೆಲ್ಲ ಹೆಂಗೆ ಬೆಳೀತಾರೆ? ಬೆಳೆಯೋದಂತೂ ಬೇಕೇ ಬೇಕಲ್ಲ, ಇಲ್ಲಾಂದರೆ ಜನ ಹೆಂಗೆ ಬದುಕ್ತಾರೆ? ಸೊ ಅದಕ್ಕೆ ಈ ಡೆವಲಪ್ಡ್ ರಾಷ್ಟ್ರಗಳು ಆ ರೀತಿಯ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಅದು ಪೂರ್ಣವಾಗಿ ಸಫಲತೆ ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಕೊನೆಯದಾಗಿ ಯಾರೆಲ್ಲ ವಿದ್ಯಾರ್ಥಿಗಳು 2022 UPSC ಎಕ್ಸಾಮಿನೇಷನ್ಗೆ ತಯಾರಿಯನ್ನು ಶುರು ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೋಸ್ಕರ ಇದೊಂದು ಸುವರ್ಣಾವಕಾಶ. ಕೋವಿಡ್-19ನಿಂದಾಗಿ ನಾವೆಲ್ಲ ಆನ್ಲೈನ್ಗೆ ಶಿಫ್ಟ್ ಆಗಿದ್ವಿ. ಬಟ್ ಮುಂಚೆಯಿಂದನೂ ನನಗೆ ಆನ್ಲೈನ್ ಅಂತಂದರೆ ಒಂದಿಷ್ಟು ವಿರೋಧಗಳಿದ್ದಾವೆ. ಯಾಕಂದರೆ ಈ ಎಕ್ಸಾಮಿನೇಷನ್ಗೆ ಬೇಕಾಗಿರುವಂತಹ ವ್ಯಕ್ತಿತ್ವ ಬೆಳವಣಿಗೆ ಏನಿದೆ ಅದು ಮುಖ್ಯವಾಗಿ ಒಂದು ತಪಸ್ಸಿನಿಂದ ಸಿಗೋಂಥ ಸಾಧ್ಯ. ತಪಸ್ಸು ಎಲ್ಲಿ ಬೇಕಂದ್ರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ನಿರ್ದಿಷ್ಟ ಸಮಯ, ನಿರ್ದಿಷ್ಟ ಸ್ಥಳ ಮತ್ತು ನಿರ್ದಿಷ್ಟವಾದಂತಹ ವಾತಾವರಣದ ಅವಶ್ಯಕತೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಯೂಶಲಿ ಆಫ್ಲೈನಿಗೆ ಬಹಳ ಪ್ರಾಮುಖ್ಯತೆ ಮತ್ತು ಇಂಪಾರ್ಟೆನ್ಸ್ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ. ಹಾಗೆ ಈಗ ಲಾ ಎಕ್ಸಲೆನ್ಸ್ IAS ಆಫ್ಲೈನ್ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ 2022 ಬ್ಯಾಚನ್ನು ಶುರು ಮಾಡಿದ್ದು. ಆ ಒಂದು ಕೋರ್ಸ್ನಲ್ಲಿ ತಮಗೆಲ್ಲರಿಗೂ ಮೊದಲನೇ ಹಂತದಲ್ಲಿ ಬೇಸಿಕ್ NCERT ಫೌಂಡೇಶನ್ ಕೋರ್ಸ್, PCM ಆಫ್ಲೈನ್ ಕ್ಲಾಸಸ್, ರ್ಯಾಪಿಡ್ ರಿವಿಷನ್ ಕೋರ್ಸ್ ಮತ್ತು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಟೆಸ್ಟ್ ಸೀರೀಸ್ ಒಳಗೊಂಡಂತೆ ಹಾಗೂ ಎಲ್ಲ ಮೆಟೀರಿಯಲ್ಸ್ಗಳು ಸಹ ತಮಗೆ ಇದರಲ್ಲಿ ಇನ್ಕ್ಲೂಡೆಡ್ ಇರ್ತವೆ. ಈ ಒಂದು ಕಾರ್ಯಕ್ರಮಕ್ಕೆ ದೇಶದಲ್ಲಿ ಇರುವಂತಹ ಬಹಳ ಇಂಪಾರ್ಟೆಂಟ್ ಮತ್ತು ಉತ್ತಮವಾದಂತಹ ಶಿಕ್ಷಕರು ಬ್ಯಾಂಗ್ಳೂರು ಬ್ರಾಂಚಿಗೆ ಬಂದು ಪಾಠ ಮಾಡೋದ್ರಿಂದ ವಿದ್ಯಾರ್ಥಿಗಳು ಎಲ್ಲರಿಂದ ಜ್ಞಾನವನ್ನು ಪಡ್ಕೊಂಡು ಈ ಎಕ್ಸಾಮಿನೇಷನ್ಗೆ ಎಂಪವರ್ ಆಗುವಂತಹ ಪ್ರಯತ್ನವನ್ನು ಲಾ ಎಕ್ಸಲೆನ್ಸ್ IAS ಮಾಡಿಕೊಡ್ತಾ ಇದೆ ಅನ್ನುವಂಥದ್ದು. ಈ ರೀತಿಯ ಫ್ಯಾಕಲ್ಟೀಸ್ಗಳು ಕರ್ನಾಟಕದಲ್ಲಿ ಬೇರೆ ಯಾವುದೇ ಸಂಸ್ಥೆಯಲ್ಲಿ ಇಲ್ಲ. ಸೊ ತಮ್ಮ ಪ್ರಿಪರೇಷನ್ನಲ್ಲಿ ಇವರ ಪಾತ್ರ ಬಹುದೊಡ್ಡವಾಗಿರೋದ್ರಿಂದ ಲಾ ಎಕ್ಸಲೆನ್ಸ್ IAS ಇವರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಹೆಚ್ಚಿಗೆ IAS, IPS ಹಾಗೂ ಬೇರೆ ಬೇರೆ ಹುದ್ದೆಗಳಲ್ಲಿ ಸೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರಿಗೆ ತಾವು ಸಂಪರ್ಕಿಸಬಹುದು ಅಥವಾ ಲಾ ಎಕ್ಸಲೆನ್ಸ್ IAS ಚಂದ್ರ ಲೇಔಟ್ ಬ್ರಾಂಚಿಗೆ ತಾವು ಡೈರೆಕ್ಟಾಗಿ ವಾಕಿನ್ನು ಸಹ ಮಾಡಬಹುದು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸುತ್ತೇನೆ.